ನಮಸ್ಕಾರ. ನಾನು ಸಂಗೊಂಡ ಮೇತ್ರೆ ಅಂತ ಸೆಂಬೇಳಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಒಂದು ಘಟನೆಯಾಗಿದೆ. ಇಬ್ಬರು ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ. ಒಬ್ಬರು ICU ಅಲ್ಲಿದ್ದಾರೆ. ಸೊ ಈ ಘಟನೆ ಯಾಕಂತಂದರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತು ಸಂಧ್ಯಾರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತೊಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗೆ ಅವಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟು ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ಸಂಧ್ಯಾರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಸೊ ಇವಾಗ ವಿಜಯಶ್ರೀ ಅಂತ ಅವಳು ICU ಅಲ್ಲಿದ್ದಾರೆ. ಸೊ ಇವರಿಗೆ ಆಲ್ಮೋಸ್ಟ್ ಇವಾಗ 10 ಲಕ್ಷ ರೂಪಾಯಿ ಹೋಗಿದೆ. ಆ ಫ್ಯಾಮಿಲಿ ತುಂಬ ಬಡ ಕುಟುಂಬದವರು. ಅವರಿಗೆ ಫೈನಾನ್ಷಿಯಲಿ ಬಹಳ ಪೂರ್ ಕಂಡೀಷನ್ ಇದೆ. ಸೊ ಈಗ ನಾವು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿ ಅವರಿಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ವಿ. ಆದರೆ 2 ಜೀವ ಉಳಿಲಿಲ್ಲ. ಸೊ ಇದ್ರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾವಿನ ಹಣ್ಣು ತಿಂದ್ಬಿಟ್ಟು 2 ಸಡನ್ ಆಗಿ ಡೆತ್ ಆಗಿದೆ ಅಂತಂದರೆ ಇದರಲ್ಲಿ ತುಂಬ ಅನುಮಾನ ಬರ್ತಾ ಇದೆ. ಸೊ ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ಆ ಹೋದ ಜೀವಗಳಿಗೆ ಅಟ್ಲೀಸ್ಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಆಮೇಲೆ ಇನ್ನು ಉಳಿದಿರುವಂತಹ ವಿಜಯಶ್ರೀ ಬಹಳ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾಳೆ. ಸೊ ಅವಳಿಗೆ ಹಣ ಸಹಾಯದ ತುಂಬ ಇವಾಗ ನೆಸಸರಿ ಇದೆ. ಸೊ ನಾವು ಕೇಳ್ಕೊಳ್ಳೋದು ಏನಂತಂದರೆ ಸರ್ಕಾರ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ಒಂದು ಹಣ ಸಹಾಯ ಅಥವಾ ಅವರಿಗೆ ಹೆಲ್ತ್ಗೋಸ್ಕರ ಇನ್ನೂ ಏನಾದರೂ ಹೈಯರ್ ಹಾಸ್ಪಿಟಲ್ಗೆ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಅವರನ್ನು ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸ ಆಗಬೇಕು. ಸೊ ಮತ್ತು ಇದನ್ನು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ರೀತಿಗೆ ನೀವು ಒಳಗಾಗದೆ ಅದನ್ನು ಮಾಡಿ ನೀವು ಅವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಅತಿ ಕಳಕಳಿಯ ವಿನಂತಿ ಮಾಡುತ್ತೇನೆ.